ಹಾಯ್ ಹಲೋ ಫ್ರೆಂಡ್, ನಮ್ರತ ಪೂರ್ವಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗೈಸ್, ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು, ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಬನ್ನಿ ಗೈಸ್ ಬನ್ನಿ. ಮೊದಲನೇದಾಗಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಆಗೋ ತನಕ ಹುರಿಬೇಕು. ಮಸಾಲೆದು ಆಡಿಸೋದು ಸ್ಕಿಪ್ ಆಗೈತೆ, ಅದಕ್ಕೆ ಕಾಯಿ ಸ್ವಲ್ಪ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಟನ್ ಸಾಂಬಾರು ಪೌಡ್ರು ಅದು ಹಾಕ್ಬಿಟ್ಟು ಆಡಿಸ್ಕೊಂಡಿರೋದು ಮಸಾಲೆನ ಇದು ಸ್ವಲ್ಪ ಕುದಿಯೋ ತನಕ ಕುದಿಸ್ಬೇಕು. ನಾವು ಎಣ್ಣೆ ಹಸಿ ವಾಸನೆ ಹೋಗೋ ತನಕ ಇದನ್ನ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ತಾನೆ ಫ್ರೈ ಮಾಡಬೇಕು. ಅದು ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೋಬೇಕು ನಾವು. ಈಗ ಒಂದು ಸ್ವಲ್ಪ ಮಸಾಲೆ ಹಾಕಿದ್ವಲ್ಲ, ಅದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಆಯಲ್ ಥರ ಒಂದು ಕುದಿ ಬಂದರೆ ಸಾಕು. ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಆಗ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಮೊಟ್ಟೆ ಸಾಂಬಾರಿಗೆ. ಒಬ್ಬರು ತೆಳ್ಳಗೆ ಮಾಡ್ತಾರೆ, ಒಬ್ಬೊಬ್ಬರು ಗಟ್ಟಿಯಾಗಿ ಮಾಡ್ತಾರೆ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಮೊಟ್ಟೆ ಸಾಂಬಾರು ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿದ ಮೇಲೆ ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಮೊದಲೇ ಮೊಟ್ಟೆ ಹಾಕೋಕ್ಕೆ ಮುಂಚೆನೇ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕೋಬೇಕು ನಮಗೆ. ಸಾಂಬಾರು ಕುದಿಯುವಾಗ ನಾವು ಒಂದೊಂದಾಗಿ ಮೊಟ್ಟೆಯನ್ನು ಬಿಡಬೇಕು. ನಮ್ಗೆ ಎಷ್ಟು ಬೇಕು ಮೊಟ್ಟೆ ಒಂದೊಂದಾಗಿ ಬಿಡಬೇಕು, ಒಡೆದೋಗ್ಬಾರ್ದು. ಅದನ್ನು ದೂರ ಬಿಟ್ಟರೆ ಚೆನ್ನಾಗಿರುತ್ತೆ ಮೊಟ್ಟೆ. ಚೆನ್ನಾಗಿ ಬೆಂದಮೇಲೆ ಮೊಟ್ಟೆ ಬೇಯಿಸ್ಬಿಟ್ಟು ಹಾಕಬೇಕು. ನಾವೊಂದು 5-6 ಮೊಟ್ಟೆ ಹಾಕ್ತಾಯಿದ್ದೀವಿ. ನೀವು ಕೂಡ ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರ್ತದೆ. ಮೊಟ್ಟೆ ಸಾಂಬಾರು ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಎಲ್ರಿಗೂ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.